बैलहोंगल तालुक्यातील मरकुंबी गावातील इनामदार साखर कारखान्यात बॉयलरचा स्फोट होऊन 7 जणांचा मृत्यू झाला आहे. या दुर्घटनेप्रकरणी कारखान्याशी संबंधित तिघांविरुद्ध गुन्हा दाखल करण्यात आला असल्याची माहिती जिल्हा पोलीस अधीक्षक के रामराजन यांनी दिली. गुरुवारी बेळगाव येथे आयोजित पत्रकार परिषदेत ते बोलत होते. कारखाना व्यवस्थापनाने आवश्यक ती खबरदारी घेणे अपेक्षित होते, मात्र त्या बाबतीत झालेल्या निष्काळजीपणामुळे ही दुर्घटना घडली असून कारखान्याच्या तिघांविरुद्ध गुन्हा नोंदवण्यात आला असल्याचे त्यांनी सांगितले. ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ನಿನ್ನ ಮಧ್ಯಾಹ್ನ ಸುಮಾರು 1:30 ಗಂಟೆಯಿಂದ 1:35ಕ್ಕೆ ಶುಗರ್ ಫ್ಯಾಕ್ಟ್ರಿ ಇನಾಮದಾರ್ ಶುಗರ್ ಫ್ಯಾಕ್ಟ್ರಿ ಮುರುಗೋಡು ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಶುಗರ್ ಫ್ಯಾಕ್ಟ್ರಿ ಇನಾಮದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಅಪಘಾತ ಆಗಿದೆ. ಆ ಅಪಘಾತದಲ್ಲಿ ಒಂದು ಬಾಯ್ಲರ್ ಕಡೆಯಿಂದ ಕಾನ್ಸಂಟ್ರೇಟೆಡ್ ಶುಗರ್ ಲಿಕ್ವಿಡ್ ಹೋಗುವುದಲ್ಲಿ ಒಂದು ವಾಲ್ವಲ್ಲಿ ಸಮಸ್ಯೆ ಇದೆ ಅಂದರೆ ಹೇಳ್ತಾ ಇದ್ದರು. ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು 8 ಜನ ಅಲ್ಲಿ ಮೇಲೆ ಹೋಗಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತಗೊಂಡಿಲ್ಲ ಕಾರಣದಿಂದ ಅಲ್ಲಿದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ 8 ಜನ ಮೇಲ್ಗಡೆ ಚೆದರಿ ಬಿದ್ದಿತ್ತು. ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಆಗಿರೋದು ಸುಮಾರು ಒಂದು 4 ಫ್ಲೋರ್ ಹೈಟ್ಗಿಂತ ಮೇಲೆ ಅಲ್ಲಿ ಆಗಿರುತ್ತದೆ. ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ ಮೇಲೆ ಸ್ಥಳೀಯ ಪೊಲೀಸರು ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ DSP ಚಿದಂಬರ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರೆ ಫಸ್ಟ್ ಏಡ್ಗಾಗಿ ಬೈಲಹೊಂಗಲಕ್ಕೆ ಹೋಗಿ ಉಳಿದವರನ್ನು KLE ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ. 8 ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರುತ್ತದೆ. ಆವಾಗಲೇ ಬರುವಾಗಲೇ ಒಂದು 3 ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟ್ರ್ ಆದಮೇಲೆ ಡಿಕ್ಲೇರ್ ಮಾಡಿರ್ತಾರೆ. ಉಳಿದ 5 ಜನಕ್ಕೆ ಗಂಭೀರವಾದ ಗಾಯ ಆಗಿರುತ್ತದೆ. ಅದರಲ್ಲಿ ಕೂಡ 4 ಜನ ಈಗ ತೀರ್ಕೊಂಡಿದ್ದಾರೆ. ಒಟ್ಟು 8 ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ 7 ಜನ ಈಗ ತೀರ್ಕೊಂಡಿದ್ದಾರೆ. ಇನ್ನು ಒಬ್ಬರು ಅವ್ರಿಗೂ ಕೂಡ ಗಂಭೀರವಾದ ಗಾಯ ಇರುತ್ತದೆ. ಇದರಲ್ಲಿ ಡೀಟೇಲ್ ಹೇಳಬೇಕಾದ್ರೆ ಅಕ್ಷಯ್ ಸುಭಾಷ್ ಇವರಿಗೊಂದು 48 ವಯಸ್ಸು, ಇವರು ಬಾಲ್ಕೋಟೆಯವರು. ದೀಪಕ್ ನಾಗಪ್ಪ ನಮ್ಮ ಬೈಲಹೊಂಗಲ್ ಬೆಳಗಾವಿಯವರು. ಸುದರ್ಶನ್ ಮಹಾದೇವ್ ಇವರು ಖಾನಾಪುರ್ ಬೆಳಗಾವಿ. ಮಂಜುನಾಥ್ ಮಡಿವಾಳಪ್ಪ ಬೈಲಹೊಂಗಲ್ ಬೆಳಗಾವಿ. ಮಂಜುನಾಥ್ ಗೋಪಾಲ್ ಇವರು ಅತ್ನಿ ತಾಲೂಕು ಬೆಳಗಾವಿ. ಗುರುಪಾದಪ್ಪ ಜಮಖಂಡಿ ಬಾಗಲಕೋಟೆ ಜಿಲ್ಲೆ. ಭರತೇಶ್ ಬಸಪ್ಪ ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್. ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು. ಇವರಿಗೆ ಈಗ ತೀವ್ರ ಚಿಕಿತ್ಸೆ ICU ಯೂನಿಟಲ್ಲಿದ್ದಾರೆ. ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ FIR ದಾಖಲಾಗಿದೆ, ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ನಾವು 4/2026 ನಾವು ಆಲ್ರೆಡಿ FIR ಮಾಡಲಾಗಿದೆ. ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವರು ಏನು ಹೇಳಿರ್ತಾರೆ ಅಂದರೆ, ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಬೇಕಾಯಿತು. ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್, ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ, ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು, ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್, ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್. ಸೊ ಇಂಥ 3 ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ FIR ಕೂಡ ಮಾಡಲಾಗಿದೆ. ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಕಾರ್ಟ್ ಮಾಡಿ ಬಾಡಿಯನ್ನು KLE ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ದೀವಿ. ಆದರೆ ಕೂಡ ಈಗ 7 ಜನ ಮೃತಪಟ್ಟಿರ್ತಾರೆ. ಯಾರು ಮುಂದುವರೆದು ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ. ಅಂದರೆ ಯಾರ್ಯಾರು ಜವಾಬ್ದಾರಿ ಅಂದರೆ ಪ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ
ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ, ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೊಂದು ಬರ್ತದೆ. ಸೊ ಅವ್ರದ್ದು SOP, ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ, ಸೊ ಅವ್ರು ಏನೇನು SOP ಇರ್ತದೆ, ಅವ್ರ SOPಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್, ಬೇಸಿಕ್ ಪ್ರಿಕಾಷನ್ಸಲ್ಲಿ ಅವರದ್ದು SOPಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ, ತನಿಖೆಯಲ್ಲಿ ಕಂಡುಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ. या प्रकरणी कारखान्याचे जनरल मॅनेजर यांच्यासह 3 अधिकाऱ्यांविरुद्ध FIR दाखल करण्यात आल्याचंही जिल्हा पोलीस अधीक्षकांनी स्पष्ट केलंय. विनोद कोलकार, KMM मराठी, बेळगाव.